ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿಯವರನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಆರೋಪದ ಒಂದು ಪ್ರಕರಣ ನಿಜಕ್ಕೂ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಪ್ರಮುಖವಾದಂಥ ಅಸಲಿ ಕಾರಣ ಏನು ಅಂತಕ್ಕಂಥ ಒಂದು ಅಂಶ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಒಂದು ಕಡೆ ಈ ಸುಜಾತ ಹಂಡಿ ಮತ್ತು ಅವರ ಕುಟುಂಬಸ್ಥರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಅವರು ಸೇರ್ಪಡೆ ಆಗಿದ್ದೇ ಈ ಒಂದು ಪ್ರಕರಣ, ಈ ಒಂದು ಘಟನೆಗೆ ಕಾರಣ ಅಂತಕ್ಕಂಥ ಒಂದು ಏನು ಮಹತ್ವದ ಅಂಶವನ್ನ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನನ್ನ ಜೊತೆಗೆ ಅವರ ಸಹೋದರ ಮತ್ತು ಅವ್ರ ಸಹೋದರಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಆ್ಯಕ್ಚುಲಿ ಇದು ಏನು ಪ್ರಕರಣ, ಎದ್ರ ಸಲುವಾಗಿ ಅವರು ಸುವರ್ಣ ಕಲ್ಕುಂಟ್ಲ ಮತ್ತು ಅವರ ಸಹಚರರು ತಮ್ಮ ಮೇಲೆ ನಿರಂತರವಾಗಿ ಕಿರುಕುಳ ಮಾಡಿದ್ದಾರೆ, ಯಾವ ರೀತಿ ಕಿರುಕುಳ ಕೊಟ್ಟಿದ್ದಾರೆ? ನಾವು ಮೊದಲು ಸರ 10 ವರ್ಷ ಹಿಂದೆ ಈಗಿನ 2 ವರ್ಷ ಹಿಂದೆ ನಾವು ಕಾರ್ಪೊರೇಟ್ ಕಡೆ ಇದ್ವಿ ಸರ್. ಕಾಂಗ್ರೆಸ್ಸಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ. ಅವ್ರು ಚಲೋ ತಂದಿದ್ದೀವಿ ಸರ್. ಅವರು ನಮ್ಮ ಕೂಡ ಚಲೋ ಇದ್ವಿ ಸರ್. ನಾವು ನಮ್ಮ ಅಕ್ಕ ಗಂಡ ಇದ್ದೇನೆ ಸರ್. ನಮ್ಮ ಅಕ್ಕ ಗಂಡಾಗ ನಮ್ಮ ಅಕ್ಕಗೆ ಸ್ವಲ್ಪ ಮನೇಲಿ ಫ್ಯಾಮಿಲಿ ಜಗಳ ಆಗಿ ಸರ್. ನಾವು ಸ್ವಲ್ಪ ಹೆಲ್ಪ್ ಮಾಡಂತ ನಾವು ಕಾರ್ಪೊರೇಟ್ ಕಡೆ ಹೋಗಿದ್ವಿ ಸರ್. ಅದಕ್ಕೆ ಏನು ಮಾಡಿದೆ ಅಂತ ಸರ್, ಕಾರ್ಪೊರೇಟ್ ಏನು ಮಾಡಿದ್ರು, ನಮ್ಮ ಅಕ್ಕನ ಗಂಡನ ಮುಚ್ಚಿಟ್ಟಾರೆ ಸರ್. 5 ವರ್ಷ ಆಯ್ತು ಸರ್. ನಮ್ಮ ಅಕ್ಕನ ಗಂಡ ಇಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿವಿ, ಎಲ್ಲ ಕೋರ್ಟ್ಗೆ ಹಾಕಿ ಸರ್. ಇವಾಗ ತನಕ ಅವ್ರಿಗೆ ಪತ್ತೆ ಇಲ್ಲ ಸರ್. ಒಂದು ಸಲ ಮಗ ಕರ್ಕೊಂಡು ಹೋಗಿದ್ದ, ಮತ್ತು ತಂದು ಮಗ ಬಿಟ್ಟು ತಾನು ಹೋಗಿಬಿಟ್ಟಾನೆ ಸರ್. ಇದಕ್ಕೆಲ್ಲ ಕಾರ್ಪೊರೇಟ್ ಸಪೋರ್ಟ್ ಮಾಡ್ತಿದ್ದೆ ಸರ್. ಅದಕ್ಕಾಗಿ ನಾವು ಏನು ಮಾಡಿದ್ವಿ ಸರ್, ಅಲ್ಲಿಂದ ನಮ್ಗೆ ಗೊತ್ತಾಗಿದೆ ಕಾರ್ಪೊರೇಟ್ ಕೈ ಅಂತ ನಾವು ಏನು ಮಾಡಿದ್ವಿ, ಅಲ್ಲಿಂದ ಬಿಟ್ಟು ಬಂದ್ವಿ ಸರ್. ಸ್ವಲ್ಪ ದಿನ ನಾವು ಮನೆಯಾಗೆ ಇದ್ವಿ ಸರ್, ಯಾವ ಪಟ್ಟಿಗೆ ಹೋಗಿಲ್ಲ ರೀ. ಆಮ್ಯಾಗ ನಮ್ಮ ತವ್ರ ಮನೆಯಾಗಿಂದ ನಮ್ಮ ಅಪ್ಪರು ಮೊದಲಿಂದ BJP ಇದ್ದು ಸರ್. ನಾವು ಹುಟ್ಟೋಕೆ ಮುಂಚೆ ನಮ್ಮ ಅಪ್ಪವ್ರು BJP ಇದ್ರು, ನಮ್ಮ ಅತ್ತೆಯವರು BJP ಸರ್. ಆಮ್ಯಾಗ ನಮ್ಮ ಅತ್ತೆ ಅಂತಿದ್ರು BJPಗೆ ಬಂದುಬಿಡ್ರಿ ನೀವು ಸರ್, ಹೆಲ್ಪ್ ಮಾಡ್ತಾರೆ, ಏನಾದರೂ ಮಾಡ್ತಾರೆ ಅಂತ ಬಂದಿದ್ದು ಸರ್. ಅಷ್ಟೇ ಒಂದು ಎಲೆಕ್ಷನ್ MLA ಎಲೆಕ್ಷನ್ ಅಷ್ಟೇ ಸಪೋರ್ಟ್ ಮಾಡಿದ್ವಿ ಸರ್. ಆವಾಗಿಂತ ಇಲ್ಲೊಂದು ನಮ್ಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ರು. ಇಲ್ಲ ಸುಮ್ಮನೆ ಕೇಸ್ ಹಾಕೋ ಸರ್. 30 ವರ್ಷ ಆದರೂ ನಂದು ಯಾವ ಕೇಸ್ ಇಲ್ಲ ರೀ ನಂದು. ಇವಾಗ ಒಮ್ಮೆಕ್ಲೆ ನನ್ನಾಗ 5 ಕೇಸ್ ಆಗಿದೆ ಸರ್. 2 ವರ್ಷದಾಗ 5 ಕೇಸ್ ಆಗಿದ್ದವು. ಒಂದು ಅಟೆಂಪ್ಟ್ ಟು ಮರ್ಡರ್ ಹಾಕಿದೆ ಸರ್ ನನ್ನ ಹೆಸರಲ್ಲಿ. ಅದು ವಿತ್ ಪ್ರೂಫ್ ಇಲ್ಲ ಸರ್. ನಾನು ಟೋಟಲ್ ಹುಬ್ಳ್ಯಾಗನೇ ಇಲ್ಲ ರೀ, ಔಟ್ ಆಫ್ ಸ್ಟೇಟ್ ಅಂದರೆ ನಾನು ಒಂದು ವಿಲೇಜ್ನಾಗಿದ್ದೆ ಸರ್ ಆ ಟೈಮ್ದಲ್ಲಿ. ಅದನ್ನು ತೊಗೊಂಡು ಆ ಹುಡುಗನ ಕರ್ಕೊಂಡು ಅವರೆಲ್ಲದು ತೊಗೊಂಡು ನನ್ನ ಆಫ್ ಮಾಡಿ ಕೇಸ್ ಹಾಕಿದ್ದಾರೆ. ಇವಾಗ ಕೇಸ್ ಮೇಲೆ ಆಗ್ತಾ ಇದ್ದಾರೆ ಸರ್. ಅವರು ಗುಂಟೂರಿಗೆಲ್ಲ ಕರ್ಕೊಂಡು ಹೋಗಿ ನಮ್ಮ ಮಕ್ಕಳು ಎಲ್ಲ ಅಲ್ಲೇ ಇದು ಮಾಡಿ ಎಲ್ಲ ಕೇಸ್ ಮಾಡಿಸಿ, ಅವರು ರೌಡೀಸ್ ಎಲ್ಲ 200-300 ರೌಡೀಸ್ ಕರ್ಕೊಂಡು ಹೋಗಿ ಸರ್. ನೀವು ಎಲ್ಲ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಸರ್, ಗುಂಟೂರಲ್ಲಿ ಕೇಸ್ ಆಗಿದೆಯಲ್ಲ. ಅದ್ರ ಸಲುವಾಗಿ ಸರ್ ಇವಾಗ ನಮ್ಮ ಮ್ಯಾಗ ಅವ್ರು ಟಾರ್ಚರ್ ಮಾಡ್ತಾಯಿದ್ದಾರೆ. ನಾವು ಎದಕ್ಕಿಲ್ಲ ಸರ್. ನಾನು ನಮ್ಮ ಅಕ್ಕ ನಮ್ಮ ಮಮ್ಮಿ 3 ಮಂದಿ ಬಿಟ್ಟು ನಮ್ಗೆ ಯಾರು ಹೇಳ್ರಿ. ನಮ್ಮ ಅಕ್ಕ ಸುವರ್ಣ ರೈಟ್ ಹ್ಯಾಂಡ್ ಸರ್ ಮೊದಲು. ಇವಾಗ ಅವರು ಕಾಂಗ್ರೆಸ್ನಾಗ ಇಲ್ಲ ಅಂತ ಅವ್ರ ಮ್ಯಾಗ ಟಾರ್ಚರ್ ಮಾಡ್ತಾಯಿದ್ದಾರೆ ಸರ್. ಈಗ SIR ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಲಿಕ್ಕೆ ತಾವೆಲ್ಲ ಭಾಗಿಯಾಗಿದ್ರಿ ಅಂತ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹೆಂಗೆ ಸರ್? ಅದು ಏನಾಗಿದೆ ಅಂತ ಸರ್, ನಮ್ಮ ಸರ್ ಮಾಡೋಕ್ಕಂತಂದ್ರೆ ಸರ್ ಅವರು ಒಂದು ಹೆಲ್ಪ್ ಕೇಳಿದೆ ಸರ್. ಇದೇ ಓನಾಗಿದೆಯಲ್ಲ ಸ್ವಲ್ಪ ಮನೆ ತೋರಿಸ್ತಂದಿದೆ ಸರ್. ಅಷ್ಟೊಂದು ನಮ್ಮ ಮನೆ ತೋರಿಸಿದೆ ಸರ್. ನಾವು ಯಾವ ಮನೆ ಹತ್ರನೂ BJP ಕಾಂಗ್ರೆಸ್ ಅಂತ ನಾವು ಮಾತಾಡಿಲ್ಲ ಸರ್. ಅದು ಯಾವುದೂ ಎತ್ತಿಲ್ಲ ಸರ್. ಅದು ಯಾವುದೂ ಏನೋ ಒಂದು 50% ಮಾಡೀವಿ ಸರ್. ಎಲ್ಲ ಮನೆಗೆ ಹೋಗಿ ಕೇಳಿರಿ, ಎನ್ಕ್ವೈರ್ ಮಾಡಂತೆ ಪೊಲೀಸ್ ಕಮಿಷನರ್ ಬಂದು ಎನ್ಕ್ವೈರ್ ಮಾಡಿರಿ. ನಾವು ಯಾರ ಮನೆಗಾದರೂ ಹಿಂಗೆ ಹೌದಪ್ಪ BJP ಕಾಂಗ್ರೆಸ್ ಅಂದಿತ್ತಂದ್ರೆ ಅದೆಲ್ಲ ಸುಳ್ಳು ಸರ್. ಆ ಪ್ರಶಾಂತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಸರ್, ನನ್ನ ಹತ್ರ ಬಂದು ಆಧಾರ್ ಕಾರ್ಡ್ ಕೇಳಿದ್ರಂತ ಸರ್. ಅವ್ನು ನಮ್ಮ ವೋಟಿಂಗ್ ಲಿಸ್ಟ್ನಾಗ ಒಂದು ಲಿಸ್ಟ ಇದ್ದಿಲ್ಲ ರೀ, ಅವ್ನ ಹೆಸರೇ ಇದ್ದಿಲ್ಲ ರೀ. ನಾವು ಬೇರೆ ಮನೆಗೆ ಹೋಗಿದ್ದೀವಿ ರೀ. ಅಲ್ಲಿ ಹೋದ್ಕೂಲ ಅವ್ನು ಕುಡ್ದು ಬಂದನು ಜಗಳ ಹಚ್ಚಿದ ಸರ್. ವಿತಿನ್ ಸೆಕೆಂಡ್ಸ್ನಾಗೂ ಕಾರ್ಪೊರೇಟ್ ಬಂದುಬಿಟ್ಲು. ಅಂದ್ರೆ ಸರ್ ಕಾರ್ಪೊರೇಟ್ ಅಲ್ಲೇ ಬಾಜುಕಿದ್ದು ಅವನು ನಮ್ಮ ಮ್ಯಾಗ ಜಗಳ ಮಾಡೋಕೆ ಕಳಿಸಿದಂತ ಪ್ರೂಫ್ ಸರ್ ಅದು. ಯಾಕಂದ್ರೆ ಸರ್ ಅವ್ರು ಕಾರ್ಪೊರೇಟ್ ಮನೆಗೆ ಬರ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆಗುತ್ತೆ. 2 ಸೆಕೆಂಡ್ ಸರ್ ಅವನ ಜಗಳ ಹಚ್ಕೊಂಡಿದ್ದ, ಅವ್ನು ರೋಡ್ನಾಗ ಹೋಗಿದ್ದ, ಕಾರ್ಪೊರೇಟ್ ಬಂದು ಸರ್ ಅಲ್ಲಿ. ಸರ್ ಭಾಳ ಅಂದ್ರೆ ಟಾರ್ಚರ್ ಇದೆ ಸರ್. ಒಂದಲ್ಲ 2 ಅಲ್ಲ ಸರ್, ಭಾಳ ಟಾರ್ಚರ್ ಸರ್. ಅವ್ರದ್ದು ಭಾಳ ಕಬ್ಜಾ ಮಾಡಿದ್ದು, ಮನೆಗೆ ಕಬ್ಜಾ ಮಾಡಿದ್ದು, ಪ್ಲಾಟ್ ಕಬ್ಜಾ ಮಾಡಿದ್ದು. ಆಮ್ಯಾಗ ಲೇಡೀಸ್ ಮನ್ಯಾಗ ಕರ್ಕೊಂಬಂದು ಹೊಡಿದು ಅವ್ರ ಮನೆಯೆಲ್ಲ ಬರ್ಕೊಳೋದು. ಆ ಥರ ನಮ್ಮ ಮನೆ ಮಾಡ್ಬೇಕು ಅನ್ಕೊಂಡೆ ಸರ್. ನಾವು ಮನೆ ಬಿಟ್ಟು ಹೋಗ್ಬೇಕಂತ ಎಲ್ಲ ಕಡೆ ಸೈನ್ ಮಾಡಿಸಿದ್ರು ಸರ್. ಎಲ್ಲ ಅಂತ ಸರ್ ನಿಮಗೆ ನಮ್ಮ ಚಾಲುಕ್ಯನಗರ ಅರ್ಧಕ್ಕರ್ಧ ಅವರ ಪ್ರಾಪರ್ಟಿ ಅದಾವೆ ಸರ್. ಇನ್ನು ಅವ್ರ ಸಹೋದರಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಏನು ಕಾರಣ ಇಷ್ಟೆಲ್ಲ ರಾದ್ದಂತ ಆಗಲಿಕ್ಕೆ, ಏನು ಪ್ರಮುಖ ಕಾರಣ? ಸರ್ ನಮ್ಮ ತಂಗಿ ಮೊದಲು ನಾವು BJP ಕಾಂಗ್ರೆಸ್ನಾಗ ಇದ್ವಿ ಸರ್. ಈಗ BJP ಬಂದಾರ. ಅದು ನನಗೆ ಗೊತ್ತಿಲ್ಲ ಸರ್. 2 ವರ್ಷ ಆಯ್ತು BJP ಬಂದು. ನಾವು ಆವಾಗಲಿಂದ ನಮಗೂ ಟಾರ್ಚರ್ ಮಾಡೋದು ಸ್ಟಾರ್ಟ್ ಮಾಡ್ಯಾರ ಸರ್. ನಮ್ಮ ಮನ್ಯಾಗ ಹಿಂದೆ ಮುಂದೆ ನಮ್ಗೆ ಯಾರು ಇಲ್ಲ ಸರ್. ನಾವು 5 ಮಂದಿ ಹೆಣ್ಮಕ್ಳು, ನಮ್ಮ ತಮ್ಮ ಒಬ್ಬನ. ನಾವೆಲ್ಲರೂ ಯಾರ ಮನೆಗೆ ಅವ್ರು ಹೋಗ್ಬಿಡ್ತೀವಿ. ಇರೋದು ಅವರಿಬ್ಬರು. ಈ ಮನೆ ಖಾಲಿ ಮಾಡಿಸ್ಬೇಕಂತ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಮನೆ ಖಾಲಿ ಮಾಡಿಸ್ಬೇಕಂತ ನಮಗೂ ಅಂದಿದ್ರು, ಇದು ಖಾಲಿ ಮಾಡಿ ಹೋಗ್ಬಿಡ್ರಮ್ಮ, ಇದೆಲ್ಲ ಎದಕ್ಕೆ ನಿಮ್ಕಂತ. ನಾವು ಹೋಗಿಲ್ಲ ಅಂತಂದ್ರೆ ನಮ್ಮ ಮೇಲೆ ಹಿಂಗೆ ಟಾರ್ಗೆಟ್ ಮಾಡ್ತಾರೆ. ನಮಗೂ ಏನಿಲ್ಲ ಸರ್. ನಾವು ಕಂಪ್ಲೇಂಟ್ ಯಾರ ಮೇಲೆ ಕೊಟ್ಟಿವಿ ಎಲ್ಲರೂ ಅರೆಸ್ಟ್ ಆಗಬೇಕು, ನಮಗೂ ನ್ಯಾಯ ಬೇಕು ಸರ್. ನಮ್ಮ ತಮ್ಮ 11 ಮಂದಿ 9 ಮಂದಿ ಮೇಲೆ ಕೊಟ್ಟಾನೆ ಸರ್. ಅವರೆಲ್ಲರೂ ಅರೆಸ್ಟ್ ಆಗಬೇಕು. ಎಲ್ಲರೂ ಅವ್ರ ಬಾಡಿಗೆ ಅವ್ರು ಕಡೆಯವರು ಸರ್. ಅವರೆಲ್ಲರೂ ಈ ಆಜು ಬಾಜು ಮಂದಿ ಕಡೆ ಹೋಗಿ ಬೇಕಾದ್ರೆ ನೀವು ಏನು ಕೇಳ್ರಿ, ಯಾರು ಪ್ರೂಫ್ ಕೊಡ್ತಾರೋ ತಗೋರಿ. ನಾವು ದಿವಸ ಹೋಗಿ ಜಗಳ ಮಾಡೋಕೆ ನಮಗೇನು ಮನೆ ಕೆಲಸ ಇಲ್ಲ ಸರ್. ಹೌದು ಸರ್, ನಮಗೂ ಜೀವಾಪಾಯ ಇದೆ, ನಮ್ಮ ಪ್ರಾಣಾಪಾಯ ಇದೆ ನಮಗೆಲ್ಲರಿಗೂ. ಈಗ ನಾವು ಯಾರ್ಯಾರು ಮಾತಾಡ್ತೀವಿ ನೋಡ್ರಿ ಸರ್, ಅವರೆಲ್ಲರಿಗೂ ಜಾಸ್ತಿ ಟಾರ್ಚರ್ ಕೊಡ್ತಾರೆ ಅವರು.
ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಪೊಲೀಸರು ಬಂದು ಎಷ್ಟು ಗಂಟೆಗೆ ಕರ್ಕೊಂಡು ಹೋಗಿದ್ರು ನಿಮಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು? ಸರ್ ರಾತ್ರಿ 2 ಗಂಟೆಗೆ ಬಂದಿದ್ರು ಸರ್ ಪೊಲೀಸರು, 2 2:30 ಆಗಿರ್ಬೋದು. ಬಂದಿದ್ರು, ಅಲ್ಲಿ ಕೇಸ್ ಹುಡುಗ ಬಂದಾನ, ಹುಡುಗ ಅಲ್ಲದಾನ, ಅವ್ನು ಇಲ್ಲೇ ಬೀರ್ ಬಾಟ್ಲಿ ಹೊಡೆದಿದ್ರು ಸರ್. ಅದು ನಾವು ಫೋನ್ ಮಾಡಿದಕ್ಕೆ ಬಂದಿದ್ರು. ಆ ಹುಡುಗನಿಗೆ ತೊಗೊಂಡಿಲ್ಲ ಅವರು, ನನಗೂ ನಮ್ಮ ತಂಗಿ ಕರ್ಕೊಂಡು ಹೋದ್ರು. ನಮ್ಮ ತಮ್ಮ ನಾನು ಬರ್ತೀನಿ ಅಂತಂದ್ರೆ, ಬೇಡ ನೀ ಇಲ್ಲೇ ಇರು, ಸರ್ ಬರ್ತಾರೆ ನಿನ್ನ ಕಡೆ ಮಾತಾಡೋಕೆ, ನೀನು ಇರು, ನಿಮ್ಮ ತಂಗಿಗೆ ನಿಮ್ಮ ಅಕ್ಕ ಕರ್ಕೊಂಡು ಹೋಗ್ತೀನಿ, ಮತ್ತು ನಾನು ತೊಗೊಂಡ್ಬಂದು ಇಲ್ಲಿ ಬಿಡ್ತೀನಿ ಅಂತಂದ್ರು. ಮತ್ತು ಅವ್ರ ಮಾತು ನಂಬಿ ನಾವು ಹೋಗಿ ಸರ್, ಫೋನ್ ತೊಗೊಂಡೋಗಿದ್ದಿಲ್ಲ ನಾವು. ಗಾಡಿ ಹಿಂಗೆ ಹೋದ್ರೆ 5 ನಿಮಿಷ ದಾರಿ, ಅವ್ರು ಈ ಕಡೆಯಿಂದ ಕತ್ತಲ್ದಾಗ ತೊಗೊಂಡೋಗ್ಯಾರ ಸರ್. ನಮ್ಮ ತಂಗಿ ಅಂದ್ಲು, ಸರ್ ಈ ಕಡೆ ಹೋದ್ರೆ 5 ನಿಮಿಷ ರಸ್ತೆ, ನೀವು ಈ ಕಡೆ ಯಾಕೆ ತೊಗೊಂಡು ಹೋಗ್ತೀವಿ? ಇಲ್ಲಿಲ್ಲ ಸುಜಾತ, ನೀವು ಕುಂದ್ರು ಸರ್, ನೀವು ಈ ಕಡೆ ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ರಿ, ಕಾರು ನಾನು ಗ್ಲಾಸ್ ಹೊಡೆದು ಹಿಡಿದು ಬಿಡ್ತೀನಿ, ಇಲ್ಲಾಂದ್ರೆ ಚಿರ್ತೀನಿ ನೋಡ್ರಿ ಅಂತಂದ್ಲು. ಅಂದಕ್ಕೂ ಸೀದಾ ಅವರು ಗಾಡಿ ತಿರುಗಿಸಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋಗ್ದು 5 ನಿಮಿಷಕ್ಕೆ ನಾನು ಸರ್ ಜೊತೆ ಮಾತಾಡ್ಸಿದ್ರು ನಮಗೆ ಫೋನ್ನಾಗ. ಅವ್ರಂದ್ರು, ನಾನು 5 ಗಂಟೆಗೆ ಬಂದು FIR ಮಾಡ್ತೀನಿ, ನೀವು ಬರ್ದೋಗ್ರಿ, ಅವನಿಗೆ ತಂದು ಹಾಕ್ತೀನಿ ಅಂತಂದರು. ಮತ್ತು ಸುಜಾತ ಅಂದ್ಲು, ಬೇಡ ಸರ್, ಈಗ ಬರಬೇಕು ನಮ್ಮ ಜೊತೆ, ಅವಲ್ಲದನ ಕರ್ಕೊಂಡು ಬರ್ರಿ ಅಂತಂದ್ರೆ. ಅಷ್ಟೊತ್ತಿಗೆ ಸುವರ್ಣ ಜ್ಞಾನೇಶ್ ಬಂದಿದ್ರು, ಕಾರ್ಪೊರೇಟ್ರು. ಅಷ್ಟೊತ್ತಿನಾಗ ಅವ್ರಿಗೆ ಅಲ್ಲೇನು ಕೆಲಸ ಐತಂದ್ರೆ ನಮ್ಗೆ ಡೌಟ್ ಬಂತು, ನಾವು ಹೊರಗೆ ಬಂದ್ವಿ. ಮತ್ತು ನಾನು ನಮ್ಮ ತಮ್ಮಗೆ ಕೇಳಿನ ಸರ್ಗೆ, ಸರ್ ಸ್ವಲ್ಪ ಫೋನ್ ಕೊಡ್ರಿ, ನಮ್ಮ ತಮ್ಮಗೆ ಫೋನ್ ಹಚ್ಚಿ ಮಾತಾಡ್ತೀನಿ, ಅವ್ನು ಏನಂತ ನೋಡಿ. ನಮಗೂ ನ್ಯಾಯ ಬೇಕು ಸರ್, ಪೊಲೀಸರು ನಮ್ಗೆ ನ್ಯಾಯ ಕೊಡೋಂಗಿಲ್ಲ. ನಮ್ಮ ತಾಯಿಗೆ, ನನಗೆ, ನಮ್ಮ ತಮ್ಮಗೂ ಎಲ್ಲರಿಗೆ ಕೆಟ್ಟು ಬೈದಾರೆ ಸರ್ ಪೊಲೀಸರು. ಅವ್ರ ಹೆಸರು ಶಕ್ತಿ ಯಾರು ಹಟ್ಟಿ ಅವರು ಸರ್, ಭಾಳ ಮಾತಾಡ್ತಾರೆ ಸರ್. ನಮಗೂ ನ್ಯಾಯ ಬೇಕು ಸರ್, ಇಷ್ಟೇ ಸರ್. ಇದಿಷ್ಟು ಸುಜಾತ ಹಂಡಿ ಅವರ ಕುಟುಂಬಸ್ಥರ ಮಾತುಗಳು. ಒಂದು ಕಡೆ ಇಷ್ಟೆಲ್ಲ ರಾದ್ಧಾಂತ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂದರೆ ಅದು SIR ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ನಾವು ಭಾಗಿಯಾಗಿದ್ದು. ಜೊತೆಗೆ ಇದಕ್ಕಿಂತ ಏನು ಪ್ರಮುಖವಾದಂಥ ಅಂಶ ಅಂದರೆ ಕಳೆದ 10 ವರ್ಷಗಳಿಂದ ನಾವು ಕಾಂಗ್ರೆಸ್ನಲ್ಲಿದ್ವಿ, ಈಗ ಕಳೆದ 2 ವರ್ಷಗಳಿಂದ ನಾವು BJP ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ನಿರಂತರವಾಗಿ ಈ ರೀತಿ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸಹೋದರಿಗೆ ಈ ರೀತಿ ವಿವಸ್ತ್ರಗೊಳಿಸಿ ಹಲ್ಲೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಕಿರುಕುಳವನ್ನು ನೀಡಿದ್ದಾರೆ. ಜೊತೆಗೆ ಈಗಾಗಲೇ FIR ದಾಖಲಾಗಿರ್ತಕ್ಕಂಥ ಸುವರ್ಣ ಕಲ್ಕುಂಟ್ಲ ಹಾಗೆ ಅವರ ಸಹಚರರು ಕೂಡ ನಿರಂತರವಾಗಿ ನಮಗೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ನಮಗೆ ಪ್ರಾಣ ಭಯ ಇದೆ, ಹೀಗಾಗಿ ಸೂಕ್ತವಾದಂಥ ನ್ಯಾಯವನ್ನು ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅದೇ ರೀತಿ ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. BJP ಕಾರ್ಯಕರ್ತೆ ಸುಜಾತ ಹಂಡಿಯವರನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ಆರೋಪದ ಒಂದು ಪ್ರಕರಣ ನಿಜಕ್ಕೂ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಪ್ರಮುಖವಾದಂಥ ಅಸಲಿ ಕಾರಣ ಏನು ಅಂತಕ್ಕಂಥ ಒಂದು ಅಂಶ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಒಂದು ಕಡೆ ಈ ಸುಜಾತ ಹಂಡಿ ಮತ್ತು ಅವರ ಕುಟುಂಬಸ್ಥರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಕಾಂಗ್ರೆಸ್ ಪಕ್ಷವನ್ನು ತೊರೆದು BJP ಪಕ್ಷಕ್ಕೆ ಅವರು ಸೇರ್ಪಡೆ ಆಗಿದ್ದೇ ಈ ಒಂದು ಪ್ರಕರಣ, ಈ ಒಂದು ಘಟನೆಗೆ ಕಾರಣ ಅಂತಕ್ಕಂಥ ಒಂದು ಏನು ಮಹತ್ವದ ಅಂಶವನ್ನು ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನನ್ನ ಜೊತೆಗೆ ಅವರ ಸಹೋದರ ಮತ್ತು ಅವ್ರ ಸಹೋದರಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಆ್ಯಕ್ಚುಲಿ ಇದು ಏನು ಪ್ರಕರಣ, ಎದ್ರ ಸಲುವಾಗಿ ಅವರು ಸುವರ್ಣ ಕಲ್ಕುಂಟ್ಲ ಮತ್ತು ಅವರ ಸಹಚರರು ತಮ್ಮ ಮೇಲೆ ನಿರಂತರವಾಗಿ ಕಿರುಕುಳ ಮಾಡಿದ್ದಾರೆ, ಯಾವ ರೀತಿ ಕಿರುಕುಳ ಕೊಟ್ಟಿದ್ದಾರೆ? ನಾವು ಮೊದಲು ಸರ 10 ವರ್ಷ ಹಿಂದೆ, ಈಗಿನ 2 ವರ್ಷ ಹಿಂದೆ ನಾವು ಕಾರ್ಪೊರೇಟ್ ಕಡೆ ಇದ್ವಿ ಸರ್. ಕಾಂಗ್ರೆಸ್ಸಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ. ಅವ್ರು ಚಲೋ ತಂದಿದ್ದೀವಿ ಸರ್, ಅವರು ನಮ್ಮ ಕೂಡ ಚಲೋ ಇದ್ವಿ ಸರ್. ನಾವು ನಮ್ಮ ಅಕ್ಕ ಗಂಡ ಇದ್ದೇನೆ ಸರ್. ನಮ್ಮ ಅಕ್ಕಗೆ ಸ್ವಲ್ಪ ಮನೇಲಿ ಫ್ಯಾಮಿಲಿ ಜಗಳ ಆಗಿ ಸರ್. ನಾವು ಸ್ವಲ್ಪ ಹೆಲ್ಪ್ ಮಾಡಂತ ನಾವು ಕಾರ್ಪೊರೇಟ್ ಕಡೆ ಹೋಗಿದ್ವಿ ಸರ್. ಅದಕ್ಕೆ ಏನು ಮಾಡಿದೆ ಅಂತ ಸರ್, ಕಾರ್ಪೊರೇಟ್ ಏನು ಮಾಡಿದ್ರು, ನಮ್ಮ ಅಕ್ಕನ ಗಂಡನ ಮುಚ್ಚಿಟ್ಟಾರೆ ಸರ್. 5 ವರ್ಷ ಆಯ್ತು ಸರ್. ನಮ್ಮ ಅಕ್ಕನ ಗಂಡ ಇಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿವಿ, ಎಲ್ಲ ಕೋರ್ಟ್ಗೆ ಹಾಕಿ ಸರ್. ಇವಾಗ ತನಕ ಅವ್ರು ಪತ್ತೆ ಇಲ್ಲ ಸರ್. ಒಂದು ಸಲ ಮಗ ಕರ್ಕೊಂಡು ಹೋಗಿದ್ದ, ಮತ್ತು ತಂದು ಮಗ ಬಿಟ್ಟು ತಾನು ಹೋಗಿಬಿಟ್ಟಾನೆ ಸರ್. ಇದಕ್ಕೆಲ್ಲ ಕಾರ್ಪೊರೇಟ್ ಸಪೋರ್ಟ್ ಮಾಡ್ತಿದ್ದೆ ಸರ್. ಅದಕ್ಕಾಗಿ ನಾವು ಏನು ಮಾಡಿದ್ವಿ ಸರ್, ಅಲ್ಲಿಂದ ನಮ್ಗೆ ಗೊತ್ತಾಗಿದೆ ಕಾರ್ಪೊರೇಟ್ ಕೈ ಅಂತ ನಾವು ಏನು ಮಾಡಿದ್ವಿ, ಅಲ್ಲಿಂದ ಬಿಟ್ಟು ಬಂದ್ವಿ ಸರ್. ಸ್ವಲ್ಪ ದಿನ ನಾವು ಮನೆಯಾಗ ಇದ್ವಿ ಸರ್, ಯಾವ ಪಟ್ಟಿಗೆ ಹೋಗಿಲ್ಲ ರೀ. ಆಮ್ಯಾಗ ನಮ್ಮ ತವ್ರ ಮನೆಯಾಗಿಂದ ನಮ್ಮ ಅಪ್ಪರು ಮೊದಲಿಂದ BJP ಇದ್ದು ಸರ್. ನಾವು ಹುಟ್ಟಕ್ಕೆ ಮುಂಚೆ ನಮ್ಮ ಅಪ್ಪವ್ರು BJP ಇದ್ರು, ನಮ್ಮ ಅತ್ತೆಯವರು BJP ಸರ್. ಆಮ್ಯಾಗ ನಮ್ಮ ಅತ್ತೆ ಅಂತಿದ್ರೆ BJPಗೆ ಬಂದುಬಿಡ್ರಿ ನೀವು ಸರ್, ಹೆಲ್ಪ್ ಮಾಡ್ತಾ ಏನಾದರೂ ಮಾಡ್ತಾರ ಅಂತ ಬಂದಿದ್ದು ಸರ್. ಅಷ್ಟೇ ಒಂದು ಎಲೆಕ್ಷನ್ MLA ಎಲೆಕ್ಷನ್ ಅಷ್ಟೇ ಸಪೋರ್ಟ್ ಮಾಡಿದ್ವಿ ಸರ್. ಆವಾಗಿಂತ ಇಲ್ಲೋದು ನಮ್ಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ರು. ಇಲ್ಲ ಸುಮ್ಮನೆ ಕೇಸ್ ಹಾಕೋ ಸರ್. 30 ವರ್ಷ ಆದರೂ ನಂದು ಯಾವ ಕೇಸ್ ಇಲ್ಲ ರೀ ನಂದು. ಇವಾಗ ಒಮ್ಮೆ ನನ್ನಾಗ 5 ಕೇಸ್ ಆಗಿದೆ ಸರ್. 2 ವರ್ಷದಾಗ 5 ಕೇಸ್ ಆಗಿದ್ದವು. ಒಂದು ಅಟೆಂಪ್ಟ್ ಮರ್ಡರ್ ಹಾಕಿದ್ದೆ ಸರ್ ನನ್ನ ಹೆಸರಲ್ಲಿ. ಅದು ವಿತ್ ಪ್ರೂಫ್ ಇಲ್ಲ ಸರ್. ನಾನು ಟೋಟಲ್ ಹುಬ್ಳ್ಯಾಗನೇ ಇಲ್ಲ ರೀ, ಔಟ್ ಆಫ್ ಸ್ಟೇಟ್ ಅಂದರೆ ನಾನು ಒಂದು ವಿಲೇಜ್ನಾಗ ಇದ್ದೆ ಸರ್ ಆ ಟೈಮ್ದಲ್ಲಿ. ಅದನ್ನು ತೊಗೊಂಡು ಆ ಹುಡುಗ ಕರ್ಕೊಂಡು ಅವರೆಲ್ಲದು ತೊಗೊಂಡು ನನ್ನ ಆಫ್ ಮಾಡಿ ಕೇಸ್ ಹಾಕಿದ್ದಾರೆ. ಇವಾಗ ಕೇಸ್ ಮ್ಯಾಗೆ ಆಗ್ತಾ ಇದ್ದಾರೆ ಸರ್. ಅವರು ಗುಂಟೂರಿಗೆಲ್ಲ ಕರ್ಕೊಂಡು ಹೋಗಿ ನಮ್ಮ ಮಕ್ಕಳು ಎಲ್ಲ ಅಲ್ಲೇ ಇದು ಮಾಡಿ ಎಲ್ಲ ಕೇಸ್ ಮಾಡಿಸಿ, ಅವರು ರೌಡೀಸ್ ಎಲ್ಲ 200-300 ರೌಡೀಸ್ ಕರ್ಕೊಂಡು ಹೋಗಿ ಸರ್. ನೀವೆಲ್ಲ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಸರ್, ಗುಂಟೂರಲ್ಲಿ ಕೇಸ್ ಆಗಿದೆಯಲ್ಲ
ಅದ್ರ ಸಲುವಾಗಿ ಸರ್ ಇವಾಗ ನಮ್ಮ ಮ್ಯಾಗ ಟಾರ್ಚರ್ ಮಾಡ್ತಾ ಇದ್ದಾರೆ. ನಾವು ಎದಕ್ಕಿಲ್ಲ ಸರ್, ನಾನು ನಮ್ಮ ಅಕ್ಕ ನಮ್ಮ ಮಮ್ಮಿ 3 ಮಂದಿ ಬಿಟ್ಟು ನಮ್ಗೆ ಯಾರು ಇಲ್ರಿ. ನಮ್ಮ ಅಕ್ಕ ಸುವರ್ಣ ರೈಟ್ ಹ್ಯಾಂಡ್ ಸರ್ ಮೊದಲು, ಇವಾಗ ಅವರು ಕಾಂಗ್ರೆಸ್ನಾಗ ಇಲ್ಲ ಅಂತ ಅವ್ರ ಮ್ಯಾಗ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಈಗ SIR ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಲಿಕ್ಕೆ ತಾವೆಲ್ಲ ಭಾಗಿಯಾಗಿದ್ರಿ ಅಂತ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹೆಂಗೆ? ಸರ್ ಅದು ಏನಾಗಿದೆ ಅಂತ ಸರ್, ನಮ್ಮ ಸರ್ ಮಾಡಕಂತಂದ್ರೆ ಸರ್ ಅವರು ಒಂದು ಹೆಲ್ಪ್ ಕೇಳಿದೆ ಸರ್. ಇದೇ ಓನಾಗಿದೆಯಲ್ಲ ಸ್ವಲ್ಪ ಮನೆ ತೋರಿಸ್ತಂದಿದೆ ಸರ್, ಅಷ್ಟೊಂದು ನಮ್ಮ ಮನೆ ತೋರಿಸಿದೆ ಸರ್. ನಾವು ಯಾವ ಮನೆ ಹತ್ರನೂ BJP ಕಾಂಗ್ರೆಸ್ ಅಂತ ನಾವು ಮಾತಾಡಿಲ್ಲ ಸರ್, ಅದು ಯಾವುದೂ ಎತ್ತಿಲ್ಲ ಸರ್. ಅದು ಯಾವುದೂ ಏನೋ ಒಂದು 50% ಮಾಡೀವಿ ಸರ್. ಎಲ್ಲ ಮನೆಗೆ ಹೋಗಿ ಕೇಳ್ರಿ, ಎನ್ಕ್ವೈರಿ ಮಾಡಂತೆ ಪೊಲೀಸ್ ಕಮಿಷನರ್ ಬಂದು ಎನ್ಕ್ವೈರಿ ಮಾಡಿರಿ. ನಾವು ಯಾರ ಮನೆಗಾದ್ರೂ ಹಿಂಗೆ ಹೌದಪ್ಪ ಈಗ BJP ಕಾಂಗ್ರೆಸ್ ಅಂದಿತ್ತಂದ್ರೆ ಅದೆಲ್ಲ ಸುಳ್ಳು ಸರ್. ಆ ಪ್ರಶಾಂತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಸರ್, ನನ್ನ ಹತ್ರ ಬಂದು ಆಧಾರ್ ಕಾರ್ಡ್ ಕೇಳಿದ್ರಂತ ಸರ್. ಅವ್ನು ನಮ್ಮ ವೋಟಿಂಗ್ ಲಿಸ್ಟ್ನಾಗ ಒಂದು ಲಿಸ್ಟ್ ಇದ್ದಿಲ್ಲ ರೀ, ಅವ್ನ ಹೆಸರು ಇದ್ದಿಲ್ಲ ರೀ. ನಾವು ಬೇರೆ ಮನೆಗೆ ಹೋಗಿದ್ದೀವಿ ರೀ, ಅಲ್ಲಿ ಹೋದ್ಕೂಲ ಅವ್ನು ಕುಡ್ದು ಬಂದು ಜಗಳ ಹಚ್ಚಿದ್ದಾನೆ ಸರ್. ವಿತಿನ್ ಸೆಕೆಂಡ್ಸ್ನಾಗೂ ಕಾರ್ಪೊರೇಟ್ ಬಂದುಬಿಟ್ಲು ಅಂದ್ರೆ ಸರ್, ಕಾರ್ಪೊರೇಟ್ ಅಲ್ಲೇ ಬಾಜುಕಿದ್ದು ಅವನು ನಮ್ಮ ಮ್ಯಾಗ ಜಗಳ ಮಾಡೋಕೆ ಕಳಿಸಿದ್ದು ಅಂತ ಪ್ರೂಫ್ ಸರ್ ಅದು. ಯಾಕಂದ್ರೆ ಸರ್ ಅವ್ರು ಕಾರ್ಪೊರೇಟ್ ಮನೆಗೆ ಬರ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆಗುತ್ತೆ. 2 ಸೆಕೆಂಡ್ ಸರ್ ಅವನ ಬೈದು ಅವನ ಜಗಳ ಹಚ್ಕೊಂಡಿದ್ದ, ಅವ್ನು ರೋಡ್ ಮ್ಯಾಗ ಹೋಗಿದ್ದ, ಕಾರ್ಪೊರೇಟ್ ಬಂದು ಸರ್ ಅಲ್ಲಿ. ಸರ್ ಭಾಳ ಅಂದ್ರೆ ಟಾರ್ಚರ್ ಇದೆ ಸರ್, ಒಂದಲ್ಲ ಎರಡಲ್ಲ ಸರ್, ಭಾಳ ಅಂದ್ರೆ ಭಾಳ ಟಾರ್ಚರ್ ಸರ್. ಅವ್ರದ್ದು ಭಾಳ ಕಬ್ಜಾ ಮಾಡಿದ್ದು, ಮನೆಗೆ ಕಬ್ಜಾ ಮಾಡಿದ್ದು, ಪ್ಲಾಟ್ ಕಬ್ಜಾ ಮಾಡಿದ್ದು, ಆಮ್ಯಾಗ ಲೇಡೀಸ್ ಮನ್ಯಾಗ ಕರ್ಕೊಂಬಂದು ಹೊಡಿದು ಅವ್ರ ಮನೆಯೆಲ್ಲ ಬರ್ಕೊಳೋದು. ಆ ಥರ ನಮ್ಮ ಮನೆ ಮಾಡ್ಬೇಕು ಅನ್ಕೊಂಡೆ ಸರ್. ನಾವು ಮನೆ ಬಿಟ್ಟು ಹೋಗ್ಬೇಕು, ನಮ್ಮ ಮನೆ ಬಿಟ್ಟು ಹೋಗ್ಬೇಕಂತ ಎಲ್ಲ ಕಡೆ ಸೈನ್ ಮಾಡಿಸಿದ್ರು ಸರ್. ಎಲ್ಲ ಅಂತ ಸರ್ ನಿಮಗೆ ನಮ್ಮ ಚಾಲುಕ್ಯನಗರ ಅರ್ಧಕ್ಕರ್ಧ ಅವರ ಪ್ರಾಪರ್ಟಿ ಅದಾವೆ ಸರ್. ಇನ್ನು ಅವ್ರ ಸಹೋದರಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಏನು ಕಾರಣ ಇಷ್ಟೆಲ್ಲ ರಾದ್ಧಾಂತ ಆಗಲಿಕ್ಕೆ? ಏನು ಪ್ರಮುಖ ಕಾರಣ? ಸರ್ ನಮ್ಮ ತಂಗಿ ಮೊದಲು ನಾವು BJP ಕಾಂಗ್ರೆಸ್ನಾಗ ಇದ್ವಿ ಸರ್, ಈಗ BJP ಬಂದಾರ. ಅದು ನನಗೆ ಗೊತ್ತಿಲ್ಲ ಸರ್, 2 ವರ್ಷ ಆಯ್ತು BJP ಬಂದು. ನಾವು ಆವಾಗಲಿಂದ ನಮಗೂ ಟಾರ್ಚರ್ ಮಾಡೋದು ಸ್ಟಾರ್ಟ್ ಮಾಡ್ಯಾರ ಸರ್. ನಮ್ಮ ಮನ್ಯಾಗ ಹಿಂದೆ ಮುಂದೆ ನಮ್ಗೆ ಯಾರು ಇಲ್ಲ ಸರ್. ನಾವು 5 ಮಂದಿ ಹೆಣ್ಮಕ್ಳು, ನಮ್ಮ ತಮ್ಮ ಒಬ್ಬನ. ನಾವೆಲ್ಲ ಯಾರ ಮನೆಗೆ ಅವ್ರು ಹೋಗ್ಬಿಡ್ತೀವಿ, ಇರೋದು ಅವರಿಬ್ಬರು. ಈ ಮನೆ ಖಾಲಿ ಮಾಡಿಸ್ಬೇಕಂತ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಮನೆ ಖಾಲಿ ಮಾಡಿಸ್ಬೇಕಂತ ನಮಗೂ ಅಂದಿದ್ರು, ಇದು ಖಾಲಿ ಮಾಡಿ ಹೋಗ್ಬಿಡ್ರಮ್ಮ, ಇದೆಲ್ಲ ಎದಕ್ಕೆ ನಿಮ್ಕಂತ. ನಾವು ಹೋಗಿಲ್ಲ ಅಂತಂದ್ರೆ ನಮ್ಮ ಮೇಲೆ ಹಿಂಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮಗೂ ಏನಿಲ್ಲ ಸರ್, ನಾವು ಕಂಪ್ಲೇಂಟ್ ಯಾರ ಮೇಲೆ ಕೊಟ್ಟಿವಿ ಎಲ್ಲರೂ ಅರೆಸ್ಟ್ ಆಗಬೇಕು, ನಮಗೂ ನ್ಯಾಯ ಬೇಕು ಸರ್. ನಮ್ಮ ತಮ್ಮ 11 ಮಂದಿ 9 ಮಂದಿ ಮೇಲೆ ಕೊಟ್ಟಾನೆ ಸರ್, ಅವರೆಲ್ಲರೂ ಅರೆಸ್ಟ್ ಆಗಬೇಕು. ಎಲ್ಲರೂ ಅವ್ರ ಬಾಡಿಗೆ ಅವ್ರ ಕಡೆಯವರು ಸರ್ ಅವರೆಲ್ಲರೂ. ಈ ಆಜು ಬಾಜು ಮಂದಿ ಕಡೆ ಹೋಗಿ ಬೇಕಾದ್ರೆ ನೀವು ಏನು ಕೇಳ್ರಿ, ಯಾರು ಪ್ರೂಫ್ ಕೊಡ್ತಾರೆ ತಗೋರಿ. ನಾವು ದಿವಸ ಹೋಗಿ ಜಗಳ ಮಾಡೋಕೆ ನಮಗೇನು ಮನೆ ಕೆಲಸ ಇಲ್ಲ ಸರ್. ಹೌದು ಸರ್, ನಮಗೂ ಜೀವಾಪಾಯ ಇದೆ, ನಮ್ಮ ಪ್ರಾಣಾಪಾಯ ಇದೆ ನಮಗೆಲ್ಲರಿಗೂ. ಈಗ ನಾವು ಏನಾದ್ರು ಮಾತಾಡ್ತೇವೆ ನೋಡ್ರಿ ಸರ್, ಅವರೆಲ್ಲರಿಗೂ ಜಾಸ್ತಿ ಟಾರ್ಚರ್ ಕೊಡ್ತಾರೆ ಅವರು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಪೊಲೀಸರು ಬಂದು ಎಷ್ಟು ಗಂಟೆಗೆ ಕರ್ಕೊಂಡು ಹೋಗಿದ್ರು? ನಿಮಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಸರ್? ರಾತ್ರಿ 2 ಗಂಟೆಗೆ ಬಂದಿದ್ರು ಸರ್ ಪೊಲೀಸರು, 2-2:30 ಆಗಿರ್ಬೋದು ಬಂದಿದ್ದರು. ಅಲ್ಲಿ ಕೇಸ್ ಹುಡುಗ ಬಂದಾನ, ಹುಡುಗ ಅಲ್ಲದನ್ನ ಅವ್ನು ಇಲ್ಲೇ ಬೀರ್ ಬಾಟ್ಲಿ ಹೊಡೆದಿದ್ರು ಸರ್. ಅದು ನಾವು ಫೋನ್ ಮಾಡಿದಕ್ಕೆ ಬಂದಿದ್ದರು. ಆ ಹುಡುಗನಿಗೆ ತೊಗೊಂಡಿಲ್ಲ ಅವರು, ನನಗೂ ನಮ್ಮ ತಂಗಿ ಕರ್ಕೊಂಡು ಹೋದ್ರು. ನಮ್ಮ ತಮ್ಮ ನಾನು ಬರ್ತೀನಿ ಅಂತಂದ್ರೆ, ಬೇಡ ನೀ ಇಲ್ಲೇ ಇರು, ಸರ್ ಬರ್ತಾರೆ ನಿನ್ನ ಕಡೆ ಮಾತಾಡೋಕೆ, ನೀನು ಇರು, ನಿಮ್ಮ ತಂಗಿಗೆ ನಿಮ್ಮ ಅಕ್ಕ ಕರ್ಕೊಂಡು ಹೋಗ್ತೀನಿ, ಮತ್ತು ನಾನು ತೊಗೊಂಡ್ಬಂದು ಇಲ್ಲಿ ಬಿಡ್ತೀನಿ ಅಂತಂದರು. ಮತ್ತು ಅವ್ರ ಮಾತು ನಂಬಿ ನಾವು ಹೋಗಿ ಸರ್, ಫೋನ್ ತೊಗೊಂಡೋಗಿದ್ದಿಲ್ಲ ನಾವು. ಗಾಡಿ ಹಿಂಗೆ ಹೋದ್ರೆ 5 ನಿಮಿಷ ದಾರಿ, ಅವ್ರು ಈ ಕಡೆಯಿಂದ ಕತ್ತಲ್ದಾಗ ತೊಗೊಂಡೋಗ್ಯಾರ ಸರ್. ನಮ್ಮ ತಂಗಿ ಅಂದ್ಲು, ಸರ್ ಈ ಕಡೆ ಹೋದ್ರೆ 5 ನಿಮಿಷ ರಸ್ತೆ, ನೀವು ಈ ಕಡೆ ಯಾಕೆ ತೊಗೊಂಡು ಹೋಗ್ತೀವಿ? ಇಲ್ಲಿಲ್ಲ ಸುಜಾತ, ನೀವು ಕುಂದ್ರು ಸರ್, ನೀವು ಈ ಕಡೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ, ಕಾರು ನಾನು ಗ್ಲಾಸ್ ಹೊಡೆದು ಹಿಡಿದು ಬಿಡ್ತೀನಿ, ಇಲ್ಲಾಂದ್ರೆ ಚಿರ್ತೀನಿ ನೋಡ್ರಿ ಅಂತಂದ್ಲು. ಅಂದಕ್ಕೂ ಸೀದಾ ಅವರು ಗಾಡಿ ತಿರುಗಿಸಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋಗ್ದು 5 ನಿಮಿಷಕ್ಕೆ ನಾನು ಸರ್ ಜೊತೆ ಮಾತಾಡ್ಸಿದ್ರು ನಮಗೆ ಫೋನ್ನಾಗ. ಅವ್ರಂದ್ರು, ನಾನು 5 ಗಂಟೆಗೆ ಬಂದು FIR ಮಾಡ್ತೀನಿ, ನೀವು ಬರ್ದೋಗ್ರಿ, ಅವನಿಗೆ ತಂದು ಹಾಕ್ತೀನಿ ಅಂತಂದರು. ಮತ್ತು ಸುಜಾತ ಅಂದ್ಲು, ಬೇಡ ಸರ್ ಈಗ ಬರಬೇಕು ನಮ್ಮ ಜೊತೆ, ಅವಲ್ಲದನ್ನ ಕರ್ಕೊಂಡು ಬರ್ರಿ ಅಂತಂದ್ರೆ. ಅಷ್ಟೊತ್ತಿಗೆ ಸುವರ್ಣ ಜ್ಞಾನೇಶ್ ಬಂದಿದ್ರು ಕಾರ್ಪೊರೇಟ್ರು. ಅಷ್ಟೊತ್ತಿನಾಗ ಅವ್ರಿಗೆ ಅಲ್ಲೇನು ಕೆಲಸ ಐತಂದ್ರೆ ನಮ್ಗೆ ಡೌಟ್ ಬಂತು, ನಾವು ಹೊರಗೆ ಬಂದ್ವಿ. ಮತ್ತು ನಾನು ನಮ್ಮ ತಮ್ಮಗೆ ಕೇಳಿನ ಸರ್ಗೆ, ಸರ್ ಸ್ವಲ್ಪ ಫೋನ್ ಕೊಡ್ರಿ, ನಮ್ಮ ತಮ್ಮಗೆ ಫೋನ್ ಹಚ್ಚಿ ಮಾತಾಡ್ತೀನಿ, ಅವ್ನು ಏನಂತ ನೋಡಿ. ನಮಗೂ ನ್ಯಾಯ ಬೇಕು ಸರ್, ಪೊಲೀಸರು ನಮ್ಗೆ ನ್ಯಾಯ ಕೊಡೋಂಗಿಲ್ಲ. ನಮ್ಮ ತಾಯಿಗೆ, ನನಗೆ, ನಮ್ಮ ತಮ್ಮಗೂ ಎಲ್ಲರಿಗೆ ಕೆಟ್ಟು ಬೈದಾರೆ ಸರ್ ಪೊಲೀಸರು. ಅವ್ರ ಹೆಸರು ಶಕ್ತಿ ಯಾರು ಹಟ್ಟಿ ಅವರು ಸರ್, ಭಾಳ ಮಾತಾಡ್ತಾರೆ. ನಮಗೂ ನ್ಯಾಯ ಬೇಕು ಸರ್, ಇಷ್ಟೇ ಸರ್. ಇದಿಷ್ಟು ಸುಜಾತ ಹಂಡಿ ಅವರ ಕುಟುಂಬಸ್ಥರ ಮಾತುಗಳು. ಒಂದು ಕಡೆ ಇಷ್ಟೆಲ್ಲ ರಾದ್ಧಾಂತ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂದರೆ ಅದು SIR ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ನಾವು ಭಾಗಿಯಾಗಿದ್ದು. ಜೊತೆಗೆ ಇದಕ್ಕಿಂತ ಏನು ಪ್ರಮುಖವಾದಂಥ ಅಂಶ ಅಂದರೆ ಕಳೆದ 10 ವರ್ಷಗಳಿಂದ ನಾವು ಕಾಂಗ್ರೆಸ್ನಲ್ಲಿದ್ವಿ, ಈಗ ಕಳೆದ 2 ವರ್ಷಗಳಿಂದ ನಾವು BJP ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ನಿರಂತರವಾಗಿ ಈ ರೀತಿ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸಹೋದರಿಗೆ ಈ ರೀತಿ ವಿವಸ್ತ್ರಗೊಳಿಸಿ
ಹಲ್ಲೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಕಿರುಕುಳವನ್ನು ನೀಡಿದ್ದಾರೆ. ಜೊತೆಗೆ ಈಗಾಗಲೇ FIR ದಾಖಲಾಗಿರ್ತಕ್ಕಂಥ ಸುವರ್ಣ ಕಲ್ಕುಂಟ್ಲ ಹಾಗೆ ಅವರ ಸಹಚರರು ಕೂಡ ನಿರಂತರವಾಗಿ ನಮಗೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ನಮಗೆ ಪ್ರಾಣ ಭಯ ಇದೆ. ಹೀಗಾಗಿ ಸೂಕ್ತವಾದಂಥ ನ್ಯಾಯವನ್ನು ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅದೇ ರೀತಿ ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.